ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ. ಸೊ ಅದು ತುಂಬಾ ಇದೆ. ಬಸ್ ಹಿಂಗೆ ಕೇಳ್ತೀನಿ, ಅವರೇ ಹೇಳ್ತಾರೆ. ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ? ನಮ್ಮಿಬ್ರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೊತೀವಿ ಅಂಡ್ ಸುಮ್ನೆ ಫಿಲ್ಲಿಂಗ್ ಅಂತಾನು ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. ಸೊ ನನ್ ಕಡೆಯಿಂದ ನೋ ಕಂಪ್ಲೇಂಟ್ಸ್. Same here. First of all, Rohit said thanks because this is a 3 production house collaboration. One opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also, ಅವ್ರಿಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವತ್ತು ನೀವು ಫಸ್ಟ್ ಸಿನಿಮಾಗೆ ಗ್ರೌಂಡ್ ಗಿಲ್ದು ತುಂಬಾ ಪ್ರಮೋಷನ್ ಮಾಡಿದ್ರಿ. ಅಂದ್ರೆ ಒಂದು 6 months ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ತುಂಬಾ ಲೋ ಲೆವೆಲ್ ಪ್ರತಿ ಜನಗಳನ್ನ ಮಾತಾಡ್ಸೋದಿಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತಿದೆ ಪರ್ಸನಲಿ ನನಗೆ. ಯಾಕಂದ್ರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಇವೆಂಟ್ಸ್ ಮಾಡಿದ್ವಿ. ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಸದ್ದು ಆಗಿತ್ತು ಎಲ್ಲಾ ಕಡೆ. ಈ ತರ ಬಂದಿದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ರು, ಅದೊಂದು ಕ್ರೌಡ್ ಅದೆಲ್ಲ ತುಂಬಾ ವೈರಲ್ ಆಗಿತ್ತು, ವಿಡಿಯೋಸ್ ಆಗ್ಲಿ ಎಲ್ಲ ಆಗ್ಲಿ ಸೋಷಿಯಲ್ ಮೀಡಿಯಾ. ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಎರಡ್ ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ. ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂತ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ, ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ 1 ವಾರದಲ್ಲಿ ನಮ್ಗೆ ಆದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಇಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮ್ ಸರ್. ಯಾರು ನಮ್ಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮ್ಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬಾ ಆಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಿಗೆ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ ಅಷ್ಟೇ. ಮುಂಚೆ ಬೇರೆ ಊರಲ್ಲಿ ಅಂತಾನೆ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚ್ ಇಂದಾನೆ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬಂದಿರೋದು. ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಿಲ್ಲ. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಇದಾದ್ರೆ ಅಂತ ಬಂದ್ಬಿಟ್ಟೆ. ಬಟ್ ಸ್ಟ್ರಾಟಜಿ ನಂಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವ್ರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ತರ ಇದಾಗುತ್ತೆ. ನಾವು ಮೊನ್ನೆ ರೋಹಿತ್ ನಾವು ಎಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬಾ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18ಗಾಗ್ಲಿ. ಇನ್ಫ್ಯಾಕ್ಟ್ ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ ಪಿಕ್ಚರ್ 18 ಅಲ್ವ ರಿಲೀಸು. ನಮ್ಗೆ ಅದು ಏನ್ ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು. ಅಲ್ಲಿರೋ ಟೆಂಪಲ್ ಅಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ದು ಪ್ರಮೋಷನ್ ರೀಚ್ ಆಗಿದೆ. ಬಟ್ ಅವ್ರು ಹೇಳಿದ್ರೆ ನೀವು ಏನಾದ್ರು ಮಾಡ್ಬೇಕು ಅಂದ್ರೆ ಆಲ್ವೇಸ್ ಓಪನ್ ಟು ಏನಾದ್ರು ಮಾಡ್ಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಜವಾಬ್ದಾರಿ, ತುಂಬಾ ಜವಾಬ್ದಾರಿ ಇದೆ ನಿಮ್ಮಲ್ಲಿ. ಏನಂದ್ರೆ ಕನ್ನಡ ಇಂಡಸ್ಟ್ರಿ ಫ್ಯಾಮಿಲಿ ಆಡಿಯನ್ಸ್ ಮೇನ್ ಬರ್ತಾ ಇಲ್ಲ. ಸೊ ಅಪ್ಪು ಸಾಕಿದಾಗ ಅದೊಂದು ಬೇರೆ ಇರ ಅದು. ಸೊ ಅದಾದ್ಮೇಲೆ ಎಲ್ಲಾ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ, ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್. ಈಗ ಆ ಜವಾಬ್ದಾರಿ ನಿಮ್ಮಲ್ಲಿದೆ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇವಾಗ ಎಲ್ರು ನೋಡೋಂತ ಸಿನಿಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಅಂಡ್ ಈ ಸಿನಿಮಾ ಕೂಡ ಹಾಗಿದೆ. ಪ್ರತಿಯೊಬ್ರು ನೋಡುವಂತ ಸಿನಿಮಾನೇ ಇದೆ. ಅಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳಿ ಆ ತರನು ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ. ಸೊ ನಾವು ಒಟ್ನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನಿಮಾನೇ ಮಾಡ್ತೀವಿ. ಲಾಸ್ಟ್ ಫೈನಲ್, ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ದು, ಲೈನ್ ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. 99% ಇದೆ. ರಾಜು, ಅಪ್ಪು, ಅಭಿ ಈ ತರ. ಸೊ ಅದು ನಾವು ನಂಬ್ತಾ ಇದ್ರಂತೆ. ಸೊ ನಿಮ್ಗೆ ಅದು ಗೊತ್ತಿದೆ ಅಂತ. ಯುವ ಫಸ್ಟ್ ಸಿನಿಮಾ ನಿಮ್ಗೆ ಸೊ ಆಗುತ್ತಾ ನೆಕ್ಸ್ಟ್? ನೋಡೋಣ. ಜಸ್ಟ್ ಒಂದ್ ಸಿನಿಮಾ ಇದಲ್ಲ ಸರ್, 2ನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದ್ರೆ ಸೂಪರ್ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.